ಕೆಲವರಿಗೆ ಪಾಕ ಮಾಡಿ ಲಡ್ಡು ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅಂಥವರು ಈ ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ನೋಡಿ. ನೀವು ಈ ಲಡ್ಡುನ ಸರಿಸುಮಾರು ಒಂದು 15 ದಿನ ಇಟ್ಕೊಂಡು ತಿನ್ಬೋದು, ಏನೂ ಆಗೋದಿಲ್ಲ. ಟ್ರೈ ಮಾಡಿ ನೋಡಿ, ತುಂಬಾ ಸರಿಯಾಗಿ ಬಂದಿದೆ. ಮತ್ತು ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ಕಾಮೆಂಟ್ ಮಾಡಿ ಕೇಳಬಹುದು. ಓಕೆ, 10 ನಿಮಿಷದಲ್ಲಿ ಸೂಪರ್ ಆಗಿರುವಂತಹ ರವೆ ಲಡ್ಡು ಮಾಡ್ಕೋಬೋದು. ನಾನಿಲ್ಲಿ ಮೊದಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಒಂದು ಅರ್ಧ ಕಿಲೋ ಆಗುವಷ್ಟು ಚಿರೋಟೆ ರವೆ ಹಾಕ್ಕೊಂಡಿನಿ. ನಿಮ್ಮ ಹತ್ರ ಚಿರೋಟೆ ರವೆ ಇಲ್ಲ ಅಂದರೆ ನೀವಿಲ್ಲಿ ಬಾಂಬೆ ರವೆನ ಹಾಕೋಬಹುದು, ನಡೆಯುತ್ತೆ. ಈ ರವೆನ ಸ್ಲೋ ಗ್ಯಾಸ್ನಲ್ಲಿ ಸುಮಾರು ಒಂದು 5 ರಿಂದ 6 ನಿಮಿಷ ಆಗೋ ತನಕ ಸರಿಯಾಗಿ ಘಮ್ ಅನ್ಬೇಕು, ಅಲ್ಲಿ ತನಕ ಇಲ್ಲಿ ಹುರ್ಕೋಬೇಕಾಗುತ್ತೆ. ನಾವಿಲ್ಲಿ ಎಷ್ಟು ಸರಿಯಾಗಿ ರವೆನ ಹುರ್ಕೊತೀವಿ ನೋಡಿ, ಅಷ್ಟೇ ಸರಿಯಾಗಿ ಬರುತ್ತೆ ಈ ರವೆ ಲಾಡು ನೋಡಿ. ಇವಾಗ ರವೆಯಲ್ಲಿ ಘಮ್ ಅಂತೇಳಿ ಪರಿಮಳ ಬರ್ತಿದೆ. ಇವಾಗ ಈ ಟೈಮ್ನಲ್ಲಿ ಇದಕ್ಕೆ ನಾನು ಕೊಬ್ಬರಿ ಪೌಡ್ರ್ ಹಾಕ್ಕೊತಿದ್ದೀನಿ. ನಾರ್ಮಲ್ ಕೊಬ್ಬರಿ ಇರುತ್ತೆ ನೋಡಿ, ಅದನ್ನೇ ಮಿಕ್ಸಿಯಲ್ಲಿ ಈ ರೀತಿ ಪೌಡ್ರ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಸುಮಾರು ಒಂದು ದೊಡ್ಡ ಕಪ್ ಆಗುವಷ್ಟು ನಾನಿಲ್ಲಿ ಪೌಡ್ರ್ ಹಾಕ್ಕೊಂಡಿನಿ. ನೀವು ರೆಡಿಮೇಡ್ ಕೂಡ ಹಾಕೋಬಹುದು, ಅಥವಾ ಮನೆಯಲ್ಲಿ ಕೊಬ್ಬರಿ ಇದ್ದರೆ ಅದನ್ನೇ ಮಿಕ್ಸಿಯಲ್ಲಿ ಸ್ಮೂತಾಗಿ ರುಬ್ಕೊಂಡು ಇದರಲ್ಲಿ ಸೇರಿಸ್ಕೋಬೋದು. ಕೊಬ್ಬರಿ ಪೌಡ್ರ್ ಹಾಕಿದ ಮೇಲೆ 2 ನಿಮಿಷ ಆಗೋ ತನಕ ಈ ರವೆ ಜೊತೆಗೆ ಹುರ್ಕೊಂಡಿನಿ. ಸ್ವಲ್ಪ ಹಸಿ ವಾಸನೆ ಹೋಗಿದೆ. ಇಲ್ಲಿ ಅರ್ಧ ಕಿಲೋ ರವೆಗೆ ಅರ್ಧ kg ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 3 ಏಲಕ್ಕಿ ಕೂಡ ಹಾಕ್ಕೊಂಡು ಸಕ್ಕರೆ ಪೌಡ್ರ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಕಮ್ಮಿ ಬೇಕಿದ್ರೆ ಹಾಕೋಬೋದು, ಜಾಸ್ತಿ ಬೇಕಿದ್ರೆ ಹಾಕೋಬೋದು, ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ರುಚಿಗೆ ತಕ್ಕಷ್ಟು. ನಾನಿಲ್ಲಿ ಅರ್ಧ ಕಿಲೋ ರವೆಗೆ ಅರ್ಧ ಕಿಲೋ ಸಕ್ಕರೆ ಹಾಕ್ಕೊಂಡಿನಿ, ಕರೆಕ್ಟ್ ಆಗಿರುತ್ತೆ ಈ ರುಚಿ. ಇವಾಗ ಸಕ್ಕರೆ ಪೌಡ್ರ್ ಹಾಕ್ಕೊತಿದ್ದೀನಿ. ಮೊದಲಿಗೆ ರವೆನ ಒಂದು 4-5 ನಿಮಿಷ ಸರಿಯಾಗಿ ಹುರ್ಕೊಳ್ಳಿ. ಮತ್ತು ಅದಕ್ಕೆ ಕೊಬ್ಬರಿ ಪೌಡ್ರ್ ಹಾಕಿದ ಮೇಲೆ ಮತ್ತೆ ಒಂದು 2 ನಿಮಿಷ ಹುರ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ಕೊನೆಗೆ ಈ ರೀತಿ ಸಕ್ಕರೆನ ಹಾಕ್ಕೊಂಡು ಒಂದು 2 ನಿಮಿಷ ಮತ್ತೆ ಇದನ್ನು ಎಲ್ಲನೂ ಸರಿಯಾಗಿ ನೀಟಾಗಿ ಮಿಕ್ಸ್ ಆಗಬೇಕಲ್ವ, ಹೀಗಾಗಿ ಮತ್ತೆ ಒಂದು 2 ನಿಮಿಷ ಇದನ್ನು ಹುರ್ಕೋಬೇಕಾಗುತ್ತೆ ಈ ರೀತಿ. ಓಕೆ, ಸಕ್ಕರೆ ಪೌಡ್ರ್ ಮಿಕ್ಸ್ ಮಾಡ್ಕೊಂಡಿನಿ. ಇಲ್ಲಿ ಇವಾಗ ನಾನು ಒಂದು 2 ಚಮಚ ಹಾಲಿನ ಮೇನಿನ ಕೆನೆ ಹಾಕ್ತಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಈ ಹಾಲಿನ ಮೇನಿನ ಕೆನೆ ಹಾಕೋದ್ರಿಂದ ಈ ರವೆ ಲಾಡು ತುಂಬಾ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಇಲ್ಲ ಅಂದರೆ ನೀವೇನು ಮಾಡಿ, ಹಾಲಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ನಡೆಯುತ್ತೆ. ಓಕೆ, ಇವಾಗ ಹಾಲಿನ ಮೇನಿನ ಕೆನೆ ನಾನು ಮಿಕ್ಸ್ ಮಾಡ್ಕೊಂಡಿನಿ. ಕೊನೆಗೆ ಇದಕ್ಕೆ ಒಂದು ಸಣ್ಣ ಕಪ್ಪಿಲೆ 1 ಕಪ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ. ಕಾಯಿಸಿದಂತಹ ಹಾಲದ ಆರಿಸ್ಕೊಂಡು ತೊಗೊಂಡಿದ್ದೀನಿ. ಈ ಹಾಲನ್ನ ಒಮ್ಮೆ ಸೇರ್ಸಕ್ಕೆ ಹೋಗಬಾರ್ದು, ಸ್ವಲ್ಪನೇ ಹಾಕೊತ ಈ ರೀತಿ ಮಿಕ್ಸ್ ಮಾಡ್ಕೊತ ಹೋಗಬೇಕು. 1 ಕಪ್ ಹಾಲಿನಲ್ಲಿ ಒಂದು 3 ರಿಂದ 4 ಸಲ ಸ್ವಲ್ಪನೇ ಹಾಕ್ಕೊತಿದ್ದೀನಿ. ಮಕ್ಕಳು ಕೂಡ ಪರ್ಫೆಕ್ಟಾಗಿ ಮಾಡ್ಕೋಬೋದು, ಅಷ್ಟು ಸುಲಭ ಈ ರವೆ ಲಾಡು, ಅಷ್ಟೇ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ನೀವು ಕೂಡ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಸರಳ ಈ ರವೆ ಲಾಡು ಮಾಡೋದು. ಸೊ ನೋಡಿ, ಇವಾಗ ಎಲ್ಲ ಹಾಲು ಹಾಕ್ಕೊಂಡಿನಿ ನಾನು. ಕೊನೆಗೆ ಇದಕ್ಕೆ ಸ್ವಲ್ಪ ತುಪ್ಪದಲ್ಲಿ ಹುರಿದಂತಹ ಡ್ರೈ ಫ್ರೂಟ್ಸ್ ಹಾಕ್ತಿದ್ದೀನಿ. ಇದು ಕೂಡ ಅಷ್ಟೇ ಮಿಕ್ಸ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಉಗುರು ಬೆಚ್ಚಗೆ ಆಗಬೇಕು. ಇವಾಗ ಉಗುರು ಬೆಚ್ಚಗೆ ಆದಮೇಲೆ ನೀವು ಇದನ್ನು ಲಡ್ಡುನ ಕಟ್ಕೋಬೋದು. ಸೊ ನಾನು ನಿಮಗೆ ಇವಾಗ ಉಗುರು ಬೆಚ್ಚಗೆ ಆದಮೇಲೆ ಲಡ್ಡುನ ಕಟ್ಟಿ ತೋರಿಸ್ತಿದ್ದೀನಿ. ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ಅಂತ ನೋಡಿ. ಏನು ಕಷ್ಟನೇ ಇಲ್ಲ, ಎಷ್ಟು ಸರಳ ನೋಡಿದ್ದು ಲಡ್ಡು ಮಾಡೋದು. ಕೆಲವರಿಗೆ ಪಾಕ ಮಾಡಿ ಲಡ್ಡು ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅಂಥವರು ಈ ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ನೋಡಿ. ನೀವು ಈ ಲಡ್ಡುನ ಸರಿಸುಮಾರು ಒಂದು 15 ದಿನ ಇಟ್ಕೊಂಡು ತಿನ್ಬೋದು, ಏನೂ ಆಗೋದಿಲ್ಲ. ಸೊ ಹಾಲು ಹಾಕಿದರೆ ಕೆಡುತ್ತೆ ಏನೋ ಅಂತೇಳಿ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ. ಡೌಟೇ ಬೇಡ, ನೀವು ಮಾಡಿ ನೋಡಿ. ನಾನು ಮನೆಯಲ್ಲಿ ಭಾಳಷ್ಟು ಸಲ ಮಾಡ್ತಿರ್ತೀನಿ ಮನೆಯಲ್ಲಿ ಮಕ್ಕಳಿಗೋಸ್ಕರ. 15 ದಿನ 20 ದಿನ ಇಟ್ಕೊಂಡು ತಿಂತೀವಿ, ಏನೂ ಆಗೋದಿಲ್ಲ ಇದಕ್ಕೆ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಮೃದುವಾಗಿ ಬಂದಿದೆ ನೋಡಿ. ಸೊ ತುಂಬಾ ಸರಿಯಾಗಿ ಬಂದಿದೆ, ಟ್ರೈ ಮಾಡಿ ನೋಡಿ. ಮತ್ತು ಈ ರವೆ ಲಾಡು, ಈ ಸಿಂಪಲ್ ರವೆ ಲಾಡು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ನೀವು ಕೂಡ ಖಂಡಿತ ಮಿಸ್ ಮಾಡಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಸರಿಯಾಗಿ ಬಂದಿದೆ. ಮತ್ತು ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ಕಾಮೆಂಟ್ ಮಾಡಿ ಕೇಳಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.